ಈ ಕಥೆಯ ಮೊದಲನೇ ಭಾಗ ನೀವು ಇನ್ನೂ ನೋಡಿಲ್ಲವೆಂದರೆ ಈಗಲೇ ಮೇಲೆ ಬರುವ ಐ ಕಾರ್ಡ್ ಕ್ಲಿಕ್ ಮಾಡಿ ನೋಡಿ. ಚಂದನ ಮತ್ತು ಕಾಡು ಕಸ್ತೂರಿಯ ಆ ಮನ್ಮಥ ವಾಸನೆ ನನ್ನನ್ನು ಆವರಿಸಿತು ಮತ್ತು ಅವನತ್ತ ವಾಲಿ ಅವನನ್ನು ಅಪ್ಪಿಕೊಳ್ಳಬೇಕೆಂಬ ತೀವ್ರ ಆಸೆ ನನ್ನಲ್ಲಿ ಉಕ್ಕಿಬಂತು. ಅವನು ನನ್ನ ಹತ್ತಿರ ಬಂದಷ್ಟೇ ವೇಗದಲ್ಲಿ ಗ್ಲೌಸ್ ತೆಗೆದುಕೊಂಡು ಮತ್ತೆ ನೇರವಾಗಿ ನಿಂತುಕೊಂಡ. ಕ್ಷಮಿಸಿ, ಸ್ವಲ್ಪ ಜಾಸ್ತಿನೇ ಹತ್ತಿರ ಬಂದೆ ಅನ್ನಿಸುತ್ತೆ. ನೀವು ಓಕೆ ತಾನೇ ಎಂದು ಕೇಳುತ್ತಾ ಅವನು ತಾನು ಈಗಷ್ಟೇ ತೆಗೆದುಕೊಂಡ ಗ್ಲೌಸ್ಗಳನ್ನು ಹಾಕಿಕೊಳ್ಳಲಾರಂಭಿಸಿದ. ನಾನು ಏನೂ ಮಾತನಾಡಲಾಗದೆ ಸುಮ್ಮನೆ ತಲೆಯಲ್ಲಾಡಿಸಿದೆ. ನನ್ನ ಮೆದುಳು ಇನ್ನೂ ಆ ಆಕರ್ಷಣೆಯಲ್ಲೇ ಗಿರಕಿ ಹೊಡೆಯುತ್ತಿತ್ತು. ಅವನು ನನ್ನತ್ತ ನೋಡಿ ಮುಗುಳ್ನಕ್ಕೂ ಆ ರೂಮಿನಲ್ಲಿದ್ದ ಇತರ ಜನರತ್ತ ತಿರುಗಿ ತಾನು ಮಾಡಬೇಕಿದ್ದ ಕೆಲಸವನ್ನು ಮುಂದುವರೆಸಿದ. ನಾನು ನನಗೆ ಮುಗುಳ್ನಕ್ಕೆ ಅವನ ಪರ್ಫ್ಯೂಮ್ನ ಆ ಮದವೇರಿಸುವ ವಾಸನೆಯನ್ನು ಇನ್ನೂ ಆನಂದಿಸುತ್ತಿದ್ದೆ. ನಾನು ನನ್ನ ಯೋಚನೆಗಳಿಗೆ ಹಾರಲು ಬಿಟ್ಟೆ. ಅವನ ಬಟ್ಟೆಗಳನ್ನು ಹರಿದು ಹಾಕಬೇಕು, ಅವನು ನನ್ನ ಟಾಪ್ ಅನ್ನು ಎಳೆದು ಬಿಚ್ಚಬೇಕು, ನಮ್ಮ ಕೈಗಳು ಒಬ್ಬರನ್ನೊಬ್ಬರು ಸ್ವಪ್ನದಿಂದ ತಡಕಾಡಬೇಕು. ಕೂದಲೆಳೆಗಳ ನಡುವೆ ಕೈಗಳು, ಪ್ಯಾಂಟಿಯ ಒಳಗಡೆ ಮತ್ತು ಶರ್ಟ್ಗಳ ಒಳಗಡೆ ಕೈಗಳು ಸರಿದಾಡಬೇಕು. ಕಾಡು ಮೃಗಗಳಂತೆ ಒಬ್ಬರನ್ನೊಬ್ಬರು ತಣಿಸಲಾಗದೆ ನಾವು ಸ್ವಪ್ನ ಸುಖದಲ್ಲಿ ತೊಡಗಬೇಕು ಎಂದು ನಾನು ಮನಸ್ಸಿನಲ್ಲೇ ಹಗಲುಗನಸು ಕಾಣುತ್ತಿದ್ದೆ. ನನ್ನ ಆ ಸ್ವಪ್ನದ ಟ್ರಾನ್ಸ್ನಿಂದ ಹೊರಬಂದು ನೋಡಿದಾಗ ಅವನು ತನ್ನ ಗ್ಲೌಸ್ಗಳನ್ನು ಬಿಚ್ಚುತ್ತಾ ಬಾಗಿಲಿನತ್ತ ನಡೆದು ಹೋಗುತ್ತಿರುವುದು ನನಗೆ ಕಂಡಿತು. ಅವನು ಅದನ್ನು ಕಸದ ಬುಟ್ಟಿಗೆ ಎಸೆದು ಹೋಗುವಾಗ ನನ್ನನ್ನೇ ನೋಡಿದ. ಅವನು ಬಾಗಿಲಿನಿಂದ ಹೊರನಡೆಯುವ ಮುನ್ನ ನನಗೆ ಕಣ್ಣು ಹೊಡೆದ ಎಂದು ನಾನು ಆಣೆ ಇಟ್ಟು ಹೇಳಬಲ್ಲೆ. ಅಥವಾ ಅದು ಕೇವಲ ನನ್ನ ಭ್ರಮೆಯಾಗಿತ್ತೆ? ಅವನು ತನ್ನ ಸ್ಟೇಷನ್ಗೆ ಹಿಂತಿರುಗಿದ. ನನ್ನ ಕುಟುಂಬದವರು ಮತ್ತೆ ತಮ್ಮ ಮಾತಿನಲ್ಲಿ ಮುಳುಗಿದರು. ಆದರೆ ನನ್ನಿಂದ ಮಾತ್ರ ಆ ಕಾಮತುಂಬಿದ ಅಸಭ್ಯ ಯೋಚನೆಗಳನ್ನು ಬಿಟ್ಟು ಬೇರೆ ಯಾವುದರ ಮೇಲೂ ಗಮನ ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನಿಂದ ನನ್ನ ಕಾಮವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಕುಳಿತಲ್ಲಿಯೇ ಮೈಮುರಿಯುತ್ತಿದ್ದೆ. ನನಗೆ ಸುಮ್ಮನೆ ಕೂರಲು ಆಗುತ್ತಿರಲಿಲ್ಲ. ನಾನು ನನ್ನ ಕಾಲುಗಳನ್ನು ಒಂದರ ಮೇಲೊಂದು ಹಾಕಿಕೊಂಡೆ ಮತ್ತು ನನ್ನ ತೊದೆಗಳ ನಡುವೆ ನನ್ನ ಹೂವು ರಸ ಸುರಿಸಿ ಒದ್ದೆಯಾಗುತ್ತಿರುವುದು ನನಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ನನ್ನ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ನಾನು ವಾಶ್ರೂಮ್ಗೆ ಹೋಗಿ ನನ್ನನ್ನು ನಾನು ಸರಿಪಡಿಸಿಕೊಳ್ಳಬೇಕಿತ್ತು. ನಾನು ಎದ್ದು ನಿಂತೆ. ಕನಿಷ್ಠ ನನ್ನ ಕುಟುಂಬದವರಿಗೆ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಕೂಡ ಹೇಳದೆ ನೇರವಾಗಿ ನರ್ಸ್ಗಳ ಸ್ಟೇಷನ್ ಕಡೆಗೆ ನಡೆಯಲಾರಂಭಿಸಿದೆ. ಯಾವುದೇ ಯೋಚನೆ ಮಾಡದೆ ನಾನು ನೇರವಾಗಿ ಅವನು ಇದ್ದ ಜಾಗದ ಬಳಿಗೆ ಹೋದೆ. ನಾನು ಅವನ ಮುಂದೆ ನಿಂತೆ ಮತ್ತು ಅವನು ನನ್ನತ್ತ ಮೇಲಕ್ಕೆ ನೋಡಿ ಮುಗುಳ್ನಕ್ಕ. ನಾನು ಏನಾದರೂ ಸಹಾಯ ಮಾಡಬೇಕಿತ್ತ ಎಂದು ಅವನು ಕೇಳಿದ. ಅವನ ಧ್ವನಿ ಮೃದುವಾಗಿ ಸಿಹಿಯಾಗಿತ್ತು ಮತ್ತು ಅಷ್ಟೇ ಗಂಭೀರವಾಗಿ ಬಲವಾಗಿತ್ತು. ಆ ಹಬ್ಗೆ ಬರುವ ಮುನ್ನ ನಾನು ಅವನ ಬಳಿ ಏನು ಹೇಳಬೇಕೆಂದು ಯೋಚಿಸಿಯೇ ಇರಲಿಲ್ಲ. ಹಾಗಾಗಿ ನಾನು ಏನು ಹೇಳಬೇಕೆಂದು ತಿಳಿಯದೆ ಒಂದು ಕ್ಷಣ ಹಾಗೆಯೇ ನಿಂತೆ. ಅವನು ನನ್ನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿದ. ಅವನ ಮುಖದ ಮೇಲಿನ ನಗು ಇನ್ನಷ್ಟು ಅಗಲವಾಯಿತು. ನನ್ನ ಉಸಿರು ಗಂಟಲಲ್ಲೇ ಸಿಕ್ಕಿಹಾಕಿಕೊಂಡಂತಾಯಿತು. ನಾನು ಏನಾದರೂ ಪ್ರತಿಕ್ರಿಯೆ ನೀಡಲು ತೊದಲಿದೆ, ಆದರೆ ಅದು ಅಸಾಧ್ಯವೆನಿಸಿತು. ನಾನು ನನ್ನ ಹೆಬ್ಬೆರಳನ್ನು ಕಾರಿಡಾರ್ ಕಡೆಗೆ ತೋರಿಸುತ್ತಾ ಗಂಟಲು ಸರಿಪಡಿಸಿಕೊಂಡೆ. ವಾಶ್ರೂಮ್ ಎಂದು ಮಾತ್ರ ನನ್ನ ಬಾಯಿಂದ ಹೊರಬಂತು. ಅವನು ಮೆಲ್ಲನೆ ನಕ್ಕು ತನ್ನ ಒಂದು ಕೈಯನ್ನು ನನ್ನ ಭುಜದ ಮೇಲಿಟ್ಟು ಇನ್ನೊಂದು ಕೈಯಿಂದ ಅದೇ ಕಾರಿಡಾರ್ ಕಡೆಗೆ ಕೈ ತೋರಿಸಿದ. ಅವನ ಸ್ಪರ್ಶಕ್ಕೆ ನಾನು ಮೆಲ್ಲನೆ ನಿಟ್ಟುಸಿರು ಬಿಟ್ಟೆ. ನಂತರ ನನ್ನನ್ನೇ ನಾನು ಬೈದುಕೊಂಡು ಅವನು ನನ್ನ ಈ ಪ್ರತಿಕ್ರಿಯೆಯನ್ನು ಗಮನಿಸಿಲ್ಲ ಎಂದು ಭಾವಿಸಿದೆ. ನಾನು ಅವನನ್ನು ನೋಡಿದೆ, ಆದರೆ ಅವನು ಇನ್ನೂ ಆ ಕಾರಿಡಾರ್ ಕಡೆಗೆ ನೋಡುತ್ತಿದ್ದ. ಈ ಕಾರಿಡಾರ್ನ ಕೊನೆಗೆ ಹೋಗಿ ಬಲಕ್ಕೆ ತಿರುಗಿ ಬಲಭಾಗದಲ್ಲಿರುವ ಮೊದಲನೇ ಬಾಗಿಲು ಅದೇ. ಅವನು ನನ್ನ ಬೆನ್ನನ್ನು ತಟ್ಟಿದ ಮತ್ತು ನಾನು ಅಂಜಿಕೆಯಿಂದಲೇ ಅವನಿಂದ ಸ್ವಲ್ಪ ದೂರ ಸರಿದೆ. ದಂಗಾಗಿ ಹೋದ ನಾನು ಅವನು ಹೇಳಿದ ಸೂಚನೆಗಳಂತೆಯೇ ಆ ಕಾರಿಡಾರ್ನಲ್ಲಿ ಮುನ್ನಡೆದೆ. ನಾನು ಆ ಕಾರಿಡಾರ್ನಲ್ಲಿ ನಡೆದು ಹೋಗುತ್ತಿರುವಾಗ ಅವನು ನನ್ನನ್ನೇ ಕಣ್ಣಾರೆ ಸವಿಯುತ್ತಾ ನೋಡುತ್ತಿದ್ದಾನೆ ಎಂಬುದನ್ನು ನಾನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೆ. ನಾನು ಆ ಕಾರ್ನರ್ ತಿರುಗಿ ಮೊದಲನೇ ಬಾಗಿಲನ್ನು ಹುಡುಕಿ ಯೋಚನೆಯಿಲ್ಲದೆ ಅದರ ಹ್ಯಾಂಡಲ್ ಅನ್ನು ಹಿಡಿದು ತಿರುಗಿಸಿದೆ. ಆ ಬಾಗಿಲು ತೆರೆದುಕೊಂಡಾಗ ಅದು ವಾಶ್ರೂಮ್ ಅಲ್ಲ, ಅದೊಂದು ಸಪ್ಲೈ ಕ್ಲೋಸೆಟ್ ಎಂದು ನನಗೆ ಅರಿವಾಯಿತು. ನಾನು ಒಂದು ಕ್ಷಣ ಅಲ್ಲೇ ನಿಂತೆ. ಅವನು ಮೊದಲನೇ ಬಾಗಿಲು ಎಂದೇ ಹೇಳಿದ್ದ ಎಂದು ನನಗೆ ಖಚಿತವಾಗಿತ್ತು. ಹಾಗಾದರೆ ಇದೇಕೆ ಹೀಗೆ? ಆಗಲೇ ನನ್ನ ಕೆಳಬೆನ್ನಿನ ಮೇಲೆ ಒಂದು ಕೈ ಸ್ಪರ್ಶವಾಗಿ ಅದು ನನ್ನನ್ನು ಮೆತ್ತಗೆ ಆ ಕ್ಲೋಸೆಟ್ನ ಒಳಗೆ ನೂಕಿದ್ದನ್ನು ನಾನು ಅನುಭವಿಸಿದೆ. ನನ್ನ ಬಾಯಿಂದ ಒಂದು ಸಣ್ಣ ಕೀರಲು ಧ್ವನಿ ಹೊರಬಂತು. ನಾನು ವೇಗವಾಗಿ ಹಿಂದಿರುಗಿ ನೋಡಿದಾಗ ಅದು ಅವನೇ ಆಗಿದ್ದ ಮತ್ತು ಅವನು ನಮ್ಮ ಹಿಂದಿದ್ದ ಆ ಬಾಗಿಲನ್ನು ಮುಚ್ಚುತ್ತಿದ್ದ. ನಾನು ಏನು ಹೇಳಬೇಕೆಂಬುದರ ಬಗ್ಗೆ ಯೋಚಿಸಲು ಸಾಧ್ಯವಾಗಲಿಲ್ಲ. ಆದರೆ ಅದರ ಅಗತ್ಯವೂ ಇರಲಿಲ್ಲ. ಅವನು ನಮ್ಮ ನಡುವಿನ ಅಂತರವನ್ನು ಮುಚ್ಚಿಬಿಟ್ಟ ಮತ್ತು ಇದ್ದಕ್ಕಿದ್ದಂತೆ ನಾವಿಬ್ಬರೂ ಬಹಳ ಹತ್ತಿರವಾದೆವು.
ಅವನು ನನ್ನ ಗಲ್ಲವನ್ನು ಹಿಡಿದ, ಅವನ ಕೈಗಳು ಒರಟಾಗಿದ್ದವು, ಆದರೆ ಅವನ ಹಿಡಿತ ಮೃದುವಾಗಿತ್ತು. ಅವನು ನನ್ನ ಮುಖವನ್ನು ಮೇಲಕ್ಕೆತ್ತಿ ಅವನ ಕಣ್ಣುಗಳನ್ನು ನೋಡುವಂತೆ ಮಾಡಿದ, ಅವನ ಕಣ್ಣುಗಳಲ್ಲಿನ ಆ ಬೆಚ್ಚಗಿನ ಕಾಮದ ನೋಟ ನನ್ನ ಮೇಲೆ ಬಿತ್ತು. ಅವನ ಕಣ್ಣುಗಳ ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಪ್ನದ ಹಸಿವಿನ ಸುಳಿವು ಹೊಳೆಯುತ್ತಿತ್ತು, ಅದು ನನ್ನನ್ನು ಮೊದಲಿದ್ದಕ್ಕಿಂತಲೂ ಹೆಚ್ಚು ಸ್ವಪ್ನದ್ರೇಕಗೊಳಿಸಿತು. ಯುಗಯುಗಗಳ ಕಾಲ ಅವನ ಕಣ್ಣುಗಳನ್ನೇ ನೋಡುತ್ತಿದ್ದೇನೋ ಎನಿಸಿದ ನಂತರ ಅವನು ನನ್ನ ತುಟಿಗೆ ಕಿಸ್ ಮಾಡಿದ. ನಾವು ಸ್ಪರ್ಶಿಸಿದ ಆ ಕ್ಷಣದಲ್ಲಿಯೇ ನನ್ನ ಇಡೀ ದೇಹದಲ್ಲಿ ಏನೋ ಒಂದು ತರಹದ ಮಿಂಚು ಹರಿದಂತಾಯಿತು, ಅದು ಆನಂದದ ವಿದ್ಯುತ್ ಪ್ರವಾಹದಂತಿತ್ತು. ನನ್ನ ಮಾಂಸಖಂಡಗಳು ಬಿಗಿಯಾಗಿದ್ದವು ಎಂಬುದೇ ನನಗೆ ತಿಳಿದಿರಲಿಲ್ಲ, ಆದರೆ ನಮ್ಮಿಬ್ಬರ ನಡುವೆ ಹುಟ್ಟಿಕೊಂಡ ಆ ಕಾಮದ ಬಿಸಿಗೆ ಎಲ್ಲವೂ ಕರಗಿಹೋದವು. ನನ್ನ ಕಾಲಿನ ಬೆರಳುಗಳವರೆಗೂ ಸ್ವಪ್ನದ ಕಚ್ಚಗುಳಿ ಉಕ್ಕಿ ಹರಿಯುತ್ತಿರುವುದನ್ನು ನಾನು ಅನುಭವಿಸುತ್ತಿದ್ದೆ. ನಾನು ಗಾಳಿಯಲ್ಲಿ ತೇಲುತ್ತಿರುವಂತೆ ನನಗೆ ಭಾಸವಾಗುತ್ತಿತ್ತು. ನಾನು ಶಾಕ್ನಲ್ಲಿದ್ದೆ, ಆದರೆ ನಾನು ಅವನಿಂದ ಹಿಂದೆ ಸರಿಯಲಿಲ್ಲ. ನನ್ನ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲು ನನ್ನ ಕೈಗಳು ಅವನ ಎದೆಯ ಮೇಲೆ ಬಿದ್ದವು, ಆದರೆ ಶೀಘ್ರದಲ್ಲೇ ನಾನು ನನ್ನ ಒಂದು ಕೈಯನ್ನು ಅವನ ಕುತ್ತಿಗೆಯ ಮೇಲೆ ಸರಿಸಿ ಅವನ ಕೂದಲಿನೊಳಗೆ ತೂರಿಸಿದೆ. ಅವನು ಅದನ್ನು ನಾನು ಕೊಟ್ಟ ಆಮಂತ್ರಣ ಎಂದುಕೊಂಡಿರಬೇಕು. ಅವನು ತನ್ನ ಮುತ್ತಿನ ವೇಗವನ್ನು ಹೆಚ್ಚಿಸಿದ ಮತ್ತು ನಮ್ಮ ಕಿಸ್ ಈಗ ಇನ್ನಷ್ಟು ಸ್ವಪ್ನ ತುಂಬಿದ ಒರಟಾದ ಚುಂಬನವಾಗಿ ಬದಲಾಯಿತು. ನಾನು ಅವನ ತುಟಿಗಳಲ್ಲಿ ಕಳೆದುಹೋದೆ, ನನ್ನ ಎದೆಬಡಿತ ಹುಚ್ಚನಂತೆ ಏರುತ್ತಿರುವುದನ್ನು ನಾನು ಅನುಭವಿಸುತ್ತಿದ್ದೆ. ಅವನ ಕೈಗಳು ನನ್ನ ಸೊಂಟವನ್ನು ಹುಡುಕಿಕೊಂಡು ಬಂದು ನನ್ನನ್ನು ಅವನತ್ತ ಬಿಗಿಯಾಗಿ ಎಳೆದುಕೊಂಡವು. ನನ್ನ ಉಸಿರಾಟ ಏರುಪೇರಾಗಲಾರಂಭಿಸಿತು. ನಾವಿಬ್ಬರೂ ಪರಸ್ಪರ ಬಿಗಿಯಾಗಿ ಅಪ್ಪಿಕೊಂಡಿದ್ದಾಗ ಅವನು ನನ್ನನ್ನು ಹಿಂದಕ್ಕೆ ತಳ್ಳಿ ಟವೆಲ್ಗಳು ಮತ್ತು ಮೆಡಿಕಲ್ ವಸ್ತುಗಳಿದ್ದ ರ್ಯಾಕ್ನ ಮೇಲೆ ವಾಲುವಂತೆ ಮಾಡಿದ. ಪಕ್ಕದ ರ್ಯಾಕ್ನಲ್ಲಿದ್ದ ಏನೋ ವಸ್ತು ಕೆಳಗೆ ಬಿದ್ದು ಸದ್ದು ಮಾಡಿತು, ಆದರೆ ನಮಗ್ಯಾರಿಗೂ ಅದರ ಪರಿವೆಯೇ ಇರಲಿಲ್ಲ. ನನ್ನ ತೋಳುಗಳು ಅವನ ಕುತ್ತಿಗೆಯ ಸುತ್ತ ಬಳಸಿಕೊಂಡಿದ್ದವು. ಅವನು ನನ್ನನ್ನು ತಿನ್ನುವಂತೆ ಮುತ್ತಿಡುತ್ತಿರುವಾಗ ನಾನು ಅವನ ಭುಜದ ಮೇಲೆ ವಾಲಿದ್ದೆ. ನಾವು ಹಂಚಿಕೊಳ್ಳುತ್ತಿದ್ದ ಪ್ರತಿಯೊಂದು ಉಸಿರಿನೊಂದಿಗೂ ಆ ಕಾಮದ ಬಿಸಿ ಹೆಚ್ಚಾಗುತ್ತಲೇ ಇತ್ತು. ಕೊನೆಗೂ ಅವನು ಕಿಸ್ ಮಾಡುವುದನ್ನು ನಿಲ್ಲಿಸಿ ಉಸಿರು ಬಿಡುತ್ತಾ ಸ್ವಲ್ಪ ಹಿಂದಕ್ಕೆ ಸರಿದ. ನಂತರ ನಡೆದ ಘಟನೆಗಳನ್ನು ಮುಂದಿನ ಭಾಗದಲ್ಲಿ ವಿವರಿಸುತ್ತೇನೆ.